ಶರ್ಮಾಜಿ, ಸಾಮಾನ್ಯವಾಗಿ ಜನಗಳ ಒಂದು ನಂಬಿಕೆ ಇದೆ, ದೇವಸ್ಥಾನಕ್ಕೆ ಹೋಗಿ ಅಥವಾ ಯಾವುದೋ ಮಠ ಮಂದಿರಕ್ಕೆ ಹೋಗಿ ಇಂಥ ಪೂಜೆ ಮಾಡಿದರೆ ಇಂಥ ಒಂದು ಫಲ ಸಿಗತ್ತೆ. ಈ ಥರ ಒಂದು ನಂಬಿಕೆ ಮೇಲೆ ಇವತ್ತಿನ ದಿವಸ ಪ್ರಪಂಚ ನಡೀತಾ ಇದೆ. ಆದರೆ ನನಗಾದರೂ ಅನಿಸುತ್ತೆ, ನಮ್ಮ ಮನಸ್ಸಿನ ಸಂಕಲ್ಪ, ನಮ್ಮ ಆಚರಣೆ, ನಮ್ಮ ಥಿಂಕಿಂಗ್ ಏನಿದೆ ಅದರ ಮೇಲೆ ಇದೆಲ್ಲ ರಿಸಲ್ಟ್ ನಮಗೆ ಸಿಗೋದು ಅಂಥೇಳಿ. ಇದ್ರ ಬಗ್ಗೆ ಒಂದು ಸ್ಪಷ್ಟವಾದ ವಿವರಣೆ ಕೊಡ್ತೀರಾ? ನೀವು ಹೇಳಿದ್ದೇನೆ ಇನ್ನೊಂದು ರೀತಿ ಆಲೋಚನೆ ಮಾಡೋಣ. ಆಯ್ತಪ್ಪ, ನಾವಿಂಥ ದೇವರ ಆಲಯಕ್ಕೋ ಅಥವಾ ಒಂದು ಕ್ಷೇತ್ರಕ್ಕೋ ನಾವು ಹೋಗಿ ಏನೋ ಒಂದು ಸೇವೆ ಮಾಡೋದ್ರಿಂದ ನಮಗಿರ್ತಕ್ಕಂಥ ಕಾಯಿಲೆ ವಾಸಿಯಾಗುತ್ತೆ. ಆಯಿತು, ಇದು ಸತ್ಯ ಅಂತ ಸ್ವೀಕಾರ ಮಾಡಿದ್ರೆ ಡಾಕ್ಟ್ರುಗಳು, ನರ್ಸಿಂಗ್ ಹೋಮ್ಗಳು, ಕೋರ್ಸ್ಗಳು ಯಾತಕ್ಕೆ ಬೇಕಿದು? ಎಲ್ಲ ಹೋದಲ್ಲಿ ದೇವರು ಪೂಜೆ ಮಾಡಿಬಿಟ್ಟ, ಕಾಯಿಲೆ ವಾಸಿ ಮಾಡ್ಕೊಂಡು ಬಂದ್ಬಿಟ್ಟ. ಆಗುತ್ತೋ ಆ ರೀತಿ? ಹಾಗಾದ್ರೆ ಆಗೇ ಇಲ್ವೋ ಅಂತಂದರೆ ಕೆಲವರ ಕಡೆ ಆಗಿರೋದು ಇದೆ, ಕೆಲವರ ಕಡೆ ಆಗಿರೋದಿದೆ. ಆದರೆ ಅದು ಸಾರ್ವತ್ರಿಕವಾದ ನಿಯಮ ಅಲ್ಲ. ಇದಕ್ಕೇನು ಕರಿತೆ? ಕಾಕತಾಳಿ ಅಂತ ಕರೀತಾರೆ. ಅಕಸ್ಮಾತ್ ಕೆಲವು ಕಡೆ ಆಗಿದೆ, ನಿಯಮ ಅಲ್ಲ. ಇದನ್ನು ನಾವು ಸ್ಪಷ್ಟ ಅರ್ಥ ಮಾಡ್ಕೋಬೇಕು. ಇನ್ನೊಂದೇನಾಗಿದೆ ಅಂತಂದರೆ, ಪ್ರಾರ್ಥನೆ ಅನ್ನೋದಕ್ಕೆ ಇವತ್ತು ನಾವು ಭಗವಂತನ ಬೇಡುವುದು ಅಂತ ಅರ್ಥ ಮಾಡ್ಕೋಬೇಕು. ಆದರೆ ಪ್ರಾರ್ಥನೆ ಅನ್ನೋದಕ್ಕೆ ವೈದಿಕ ಸಾಹಿತ್ಯದಲ್ಲಿರ್ತಕ್ಕಂಥ ಅರ್ಥ ಪ್ರಾರ್ಥನಾ ವೈ ಸಂಕಲ್ಪ ಅಂತ. ಅಂದರೆ ನಾನು ಏನು ಪ್ರಾರ್ಥನೆ ಮಾಡ್ತೇನೆ ಅದಕ್ಕೆ ಅನುಗುಣವಾದಂಥ ಒಂದು ಸಂಕಲ್ಪ ಶಕ್ತಿ ನನ್ನಲ್ಲಿ ಮೂಡಬೇಕು. ಮತ್ತು ಈ ಸಂಕಲ್ಪ ಶಕ್ತಿಯು ಸತ್ಯ ಸಂಕಲ್ಪ ಆಗಿರಬೇಕು, ಅದು ಬೇರೆ ಮುಖ್ಯ. ಯಾವಾಗ ಸಂಕಲ್ಪನ ಸತ್ಯ ಸಂಕಲ್ಪ ಅಂತ ಕರಿತೀವಿ ಅಂತಂದರೆ, ಸಂಕಲ್ಪಕ್ಕೆ ಅನುಗುಣವಾದಂಥ ಆಚರಣೆ, ಆ ಸಂಕಲ್ಪ ಸಿದ್ಧಿಯಾಗೋದಕ್ಕೆ ಬೇಕಾದಂಥ ಪ್ರಯತ್ನ ನಮಗಿರುತ್ತೆ. ಆವಾಗ ಅದು ಸತ್ಯ ಸಂಕಲ್ಪ ಆಗುತ್ತೆ. ಏನೋ ಸಂಕಲ್ಪ ಮಾಡ್ದ ಮತ್ತೇನೋ ಮಾಡ್ತಿದ್ದ ಅಂತಂದರೆ ಅದು ಸತ್ಯ ಸಂಕಲ್ಪ ಆಗೋದಿಲ್ಲ. ಅಲ್ಲೂ ಕೂಡ ನಮ್ಮ ಪ್ರಾರ್ಥನೆಗೆ ಉತ್ತರ ಬರೋದಿಲ್ಲ. ಒಂದು ಉದಾಹರಣೆ ನೋಡೋಣ ಸುಲಭವಾಗಿ. ಭಗವಂತ ನನಗೆ ಜ್ಞಾನವನ್ನು ಕೊಡು, ವಿದ್ಯಾಬುದ್ಧಿಯನ್ನು ಕೊಡು, ಪ್ರಾರ್ಥನೆ ಮಾಡಿದ್ದೇವೆ, ಪೂರ್ವಕವಾಗಿ ಮಾಡಿದ್ದೇವೆ, ದಿನಕ್ಕೆ 10 ಸಲ ಮಾಡಿದ್ದೇವೆ. ಆಮೇಲೆ ಏನು ಮಾಡಿದ್ದೇವೆ? ಮುಸ್ಕಾಕೊಂಡು ಮಲ್ಕೊಂಡಿದ್ದೇವೆ. ಬರುತ್ತೆ ಜ್ಞಾನ? ಖಂಡಿತ ಬರೋದಿಲ್ಲ. ಅಂದರೆ ಯಾವಾಗ ಭಗವಂತನಿಗೆ ನನಗೆ ಜ್ಞಾನವನ್ನು ಕೊಡು ಅಂತ ಹೇಳಿ ಪ್ರಾರ್ಥನೆ ಮಾಡ್ತೀವೋ ಆ ಕಾಲಕ್ಕೆ ಈ ಜ್ಞಾನ ನನಗೆ ಬರುವುದಕ್ಕೆ ನನ್ನ ಕಡೆಯಿಂದ ಯಾವ್ಯಾವ ಸಾಧನೆಗಳನ್ನು ಮಾಡುತ್ತೇನೋ ಇದನ್ನು ಮಾಡುತ್ತೇನೆ ಎನ್ನುವ ಸಂಕಲ್ಪ ಬರಬೇಕು. ಮತ್ತೆ ಅದು ಸತ್ಯ ಸಂಕಲ್ಪ ಯಾವಾಗ ಆಗುತ್ತೆ ಅಂತಂದರೆ, ಅದರಂತೆ ಆ್ಯಕ್ಚುಯಲ್ ಆಗಿ ನಾನು ಪ್ರಯತ್ನವನ್ನು ಪಟ್ಟಾಗ ಅದು ಸತ್ಯ ಸಂಕಲ್ಪ ಆಗುತ್ತೆ. ಆ ರೀತಿ ನಾನು ಪ್ರಯತ್ನವನ್ನು ಪಟ್ಟಾಗ ಯಾಕೆ ಜ್ಞಾನ ನನಗೆ ಸಿಕ್ಕೋದಿಲ್ಲ, ಯಾಕೆ ನನಗೆ ವಿದ್ಯೆ ಸಿಕ್ಕೋದಿಲ್ಲ, ಯಾಕೆ ನನಗೆ ಅಧಿಕಾರ ಸಿಕ್ಕೋದಿಲ್ಲ, ಯಾಕೆ ನನಗೆ ಸಂಪತ್ತು ಸಿಕ್ಕೋದಿಲ್ಲ? ಅಂದರೆ ಪ್ರಾರ್ಥನೆ ಸಂಕಲ್ಪವಾಗಬೇಕು, ಸಂಕಲ್ಪ ಆಚರಣೆಗೆ ಇಳಿಯೋದ್ರಿಂದ ಸತ್ಯ ಸಂಕಲ್ಪ ಆಗಬೇಕು, ಪ್ರಾರ್ಥನೆ ಆನ್ಸರ್ ಆಗುತ್ತೆ. ಇದು ಇರತಕ್ಕಂಥ ವ್ಯವಸ್ಥೆ. ಕೇವಲ ಪ್ರಾರ್ಥನೆಯಿಂದ ಯಾವುದೂ ಸಹಿತ ಆಗೋದಿಲ್ಲ. ಯಾಕೆ ಅಂತಂದರೆ ಅದು ಬರಡು, ನಿರ್ಜೀವ. ಅಂದರೆ ಕೇವಲ ಪ್ರಾರ್ಥನೆಯಿಂದ ಒಂದು ಕೆಲಸ ಸಿದ್ಧಿಸುತ್ತೆ ಅಂತಕ್ಕಂಥ ನಿಯಮ ಇಲ್ಲ. ಸ್ವಲ್ಪ ಮಟ್ಟಿಗೆ ಏನಾಗುತ್ತೆ, ಭಗವಂತನನ್ನು ಪ್ರಾರ್ಥನೆ ಮಾಡಿದ್ದೇನೆ, ಆದ್ದರಿಂದ ಈ ಕೆಲಸ ನನಗೆ ಆಗುತ್ತೆ, ಅಫ್ಕೋರ್ಸ್ ವಿತ್ ಪ್ರಯತ್ನ ಆಗುತ್ತೆ ಅನ್ನುವಂಥ ಪಾಸಿಟಿವ್ ಔಟ್ಲುಕ್ ಇದೆಯಲ್ಲ, ಅಂದರೆ ಧನಾತ್ಮಕವಾದ ಚಿಂತನೆ, ಅದು ನಮಗೆ ಸಹಾಯ ಮಾಡುತ್ತೆ. ಅದು ಇಲ್ಲದಿದ್ರೆ ಏನಾಗುತ್ತೆ, ಏನೋ ಸಂಕಲ್ಪ ಮಾಡಿದ್ದೀನಿ, ಹೇಗಾಗುತ್ತೋ ಏನಾಗುತ್ತೋ ಅಂತಕ್ಕಂಥ ಗೊಂದಲದಲ್ಲಿ ನಾವಿರ್ತೇವೆ. ಇಲ್ಲ, ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ್ದೇನೆ, ಇದು ಸರಿಯಾದಂಥ ಸಂಕಲ್ಪ ಇದೆ ಅನ್ನುವಂಥ ಒಂದು ನಿಶ್ಚಯ ಮನಸ್ಸಿನಲ್ಲಿದ್ದರೆ ನಮಗೆ ಒಂದು ಆತ್ಮವಿಶ್ವಾಸ ಹೆಚ್ಚುತ್ತೆ. ನಮಗೆ ಅಷ್ಟರ ಮಟ್ಟಿಗೆ ಕೆಲಸ ಮಾಡುತ್ತೆ. ಒಂದು. ಇನ್ನು ಕೆಲವಾರ ಕಡೆ ಏನಾಗುತ್ತೆ ಅಂತಂದರೆ, ಪ್ರಾರ್ಥನೆ ಮಾಡಿರ್ತೀವಿ, ಸರಿಯಾದಂಥ ಪ್ರಯತ್ನ ಇರಲ್ಲ ಅಥವಾ ಒಂದು ಸಂಕಲ್ಪವೂ ಇರೋದಿಲ್ಲ, ಆದರೂ ಅಕಸ್ಮಾತ್ ಯಾವುದೋ ಒಂದು ರೀತಿಯೊಳಗೆ ನಮಗೆ ಆ ಕೆಲಸ ಆಗಿಬಿಡುತ್ತೆ. ನಮಗೆ ಇದು ಕೇವಲ ಕಾಕತಾಳೀಯವೇ ಹೊರತು ಇದು ನಿಯಮ ಅಲ್ಲ, ವ್ಯವಸ್ಥೆ ಅಲ್ಲ. ಇದರ ಬಗ್ಗೆ ಬಹಳ ಸ್ಪಷ್ಟವಾದಂಥ ಚಿತ್ರ ನಮಗಿರಬೇಕು. ಇನ್ನೊಂದೇನು ಅಂತಂದರೆ, ಪ್ರಾರ್ಥನೆಯಿಂದ ನಮಗೆ ಒಂದು ಕೆಲಸ ಆಗುತ್ತೆ ಅನ್ನುವಂಥ ನಿಯಮ ಇರುವಾಗ, ಇಲ್ಲ ಇದೆ ಅಂತ ನಾವು ಅಂದ್ಕೊಂಡಾಗ ನಾವೆಲ್ಲರೂ ಕೂಡ ಸಂಪೂರ್ಣ ನಿಷ್ಕ್ರಿಯರಾಗ್ಬಿಡ್ತೇವೆ. ಯಾವಾಗ ನಾವು ನಿಷ್ಕ್ರಿಯರಾಗ್ಬಿಡ್ತೇವೆ ಆವಾಗ ನಮ್ಮ ಪ್ರಾರ್ಥನೆ ಏನಾಗುತ್ತೆ, ಆದರೆ ಆಗ್ಬೋದು, ಹೋದರೆ ಹೋಗ್ಬೋದು. ವೇದ ಏನು ಹೇಳುತ್ತೆ ಇದಕ್ಕೆ? ಕೃತಮ್ಮೆ ದಕ್ಷಿಣೇ ಹಸ್ತೆ ಜಯೋಮೇ ಸವ್ಯಾಹಿತ ಅಂತ ಹೇಳ್ತಕ್ಕಂಥ ಮಾತು. ಇದನ್ನು 2 ಲೆವೆಲಲ್ಲಿ ನಾವು ಅರ್ಥ ಮಾಡ್ಕೊ. ಒಂದು ಸಾಧಾರಣವಾದ ಲೆವೆಲ್ ಹೇಳೋದಾದರೆ, ಕೃತಮ್ಮೆ ದಕ್ಷಿಣೇ ಹಸ್ತೆ, ನನ್ನ ಬಲಗೈಯಲ್ಲಿ ನಾನು ಮಾಡಿರ್ತಕ್ಕಂಥ ಸಾಧನೆ ಇದೆ. ಅಂದರೆ ಸುಮ್ಮನೆ ಅಲ್ಲ, ಕೇವಲ ಪ್ರಾರ್ಥನೆ ಅಲ್ಲ, ಸಾಧನೆ, ಪ್ರಯತ್ನ, ಸರಿಯಾದ ಮಾರ್ಗದಲ್ಲಿ ಪ್ರಯತ್ನ, ಸರಿಯಾದವರ ಮಾರ್ಗದರ್ಶನದಲ್ಲಿ ಪ್ರಯತ್ನ, ಅದಕ್ಕೋಸ್ಕರ ನಿರಂತರವಾದಂತಹ
ಒಂದು ಪ್ರಯತ್ನ. ಇವೆಲ್ಲ ಇದ್ದಾಗ ಏನಾಗುತ್ತೆ, ಬಲಗೈಯಲ್ಲಿದ್ದರೆ ಎಡಗೈಯಲ್ಲಿ ಜಯೋಮೇ ಸವ್ಯಾಹಿತ, ನನ್ನ ಸಕ್ಸಸ್ ಅಂತಕ್ಕಂಥದ್ದು, ನನ್ನ ಜಯ ಅಂತಕ್ಕಂಥದ್ದು ಇಲ್ಲೇ ಎಡಗೈಲೇ ಇದೆ. ಅಟ್ ಎನಿ ಟೈಮ್ ಯು ಕ್ಯಾನ್ ಯೂಸ್ ಇಟ್. ಅಂದರೆ ಅಷ್ಟು ಸಮೀಪ ಆಗುತ್ತೆ ಜಯ ಅಂತಕ್ಕಂಥ. ಇಟ್ಸ್ ಅ ಸೀಕ್ರೆಟ್ ಫಾರ್ ಸಕ್ಸಸ್. ನಾನು ಕೇವಲ ಪ್ರಾರ್ಥನೆಯನ್ನು ಮಾಡಿ ಪ್ರಯತ್ನ ಇಲ್ಲ, ಬಲಗೈಯಲ್ಲಿ ಇಲ್ಲ, ಎಡಗೈಯಲ್ಲಿ ಜಯ ಅದೂ ಇಲ್ಲ, ಯಾಕೆಂದ್ರೆ ಬಲಗೈಯಲ್ಲಿ ಇಲ್ವಲ್ಲ ಕೆಲಸ. ಇದು ಒಂದು ಲೆವೆಲ್. ಇನ್ನೊಂದು ಲೆವೆಲಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋದಾದರೆ, ದಕ್ಷಿಣ ಅನ್ನೋದರ ಮೂಲ ಅರ್ಥ ಬಂದು ಸಾಮರ್ಥ್ಯ ಅಂತ, ಎಫಿಷಿಯನ್ಸಿ ಅಂತ ನಾವೇನು ಕರಿತೇವೆ, ಎಫಿಷಿಯನ್ಸಿ. ಪ್ರಾರ್ಥನೆ ಮಾಡಿ, ಪ್ರಾರ್ಥನೆಗೆ ಅನುಗುಣವಾದ ಸಂಕಲ್ಪ ಇರಲಿ. ಆ ಸಂಕಲ್ಪ ಸತ್ಯ ಸಂಕಲ್ಪ ಆಗಬೇಕಾದ್ರೆ ಅದು ಕಾರ್ಯರೂಪಕ್ಕೆ ಬರಬೇಕು. ಕೇವಲ ಕಾರ್ಯರೂಪಕ್ಕೆ ಬರೋದಲ್ಲ, ಎಫಿಷಿಯೆಂಟಾಗಿ ಕಾರ್ಯರೂಪಕ್ಕೆ ಬರಬೇಕು. ದಕ್ಷತೆಯಿಂದ ಕೂಡಿರಬೇಕು ನಾವು ಮಾಡ್ತಕ್ಕಂಥ ಕೆಲಸ. ಆ ರೀತಿ ದಕ್ಷತೆಯಿಂದ ನೀವು ಕೆಲಸ ಮಾಡಿದ್ದಾದರೆ ಅದರ ರಿಸಲ್ಟ್ ಏನಿದೆ, ಸವ್ಯ ಅಂತಂದರೆ ಎಡ ಅಂತ ಒಂದು ಅರ್ಥ, ಆದರೆ ಹಿಂಡಿಕೊಳ್ಳಲು ಅಂತ, ಅಂದರೆ ಅದನ್ನು ಅನುಭವಿಸಲು ನಮಗೆ ಅಲ್ಲೇ ಸಮೀಪದಲ್ಲೇ ಇರುತ್ತೆ. ಅದನ್ನೇ ಬಲ ಎಡ ಅಂತ ಹೇಳಿ. ಶ್ರಮಪಟ್ಟು, ಸರಿಯಾದ ರೀತಿಯಲ್ಲಿ ಶ್ರಮಪಟ್ಟು ದಕ್ಷತೆಯಿಂದ ಕೆಲಸ ಮಾಡೋದು, ರಿಸಲ್ಟ್ ಈಸ್ ದೇ. ಐ ನೀಡ್ ನಾಟ್ ವರಿ, ಐ ನೀಡ್ ನಾಟ್ ರನ್ ಆಫ್ಟರ್ ದಿ ರಿಸಲ್ಟ್. ಜಯದ ಹಿಂದೆ ನಾನು ಓಡಬೇಕಾದಿಲ್ಲ, ಅದು ಬರುತ್ತೆ ನನ್ನ ಕಡೆ. ಯಾವಾಗ ನಾನು ದಕ್ಷತೆಯಿಂದ ಕೆಲಸ ಮಾಡಿದಾಗ, ಅರಿತು ನಾನು ಕೆಲಸ ಮಾಡ್ತೇನೆ. ಇನ್ನೊಂದು ಕಡೆ ವೇದ ಮಂತ್ರ ಹೇಳುತ್ತೆ, ಈ ರೀತಿ ನಾವು ಮಾಡ್ತಕ್ಕಂಥ ಪ್ರಾರ್ಥನೆ ಏನಿದೆ, ಅಲ್ಲಿಂದ ಬರ್ತಕ್ಕಂಥ ಸಂಕಲ್ಪ ಏನಿದೆ, ಸತ್ಯ ಸಂಕಲ್ಪ ಏನಿದೆ, ಆಚರಣೆ ಏನಿದೆ, ಇವೆಲ್ಲವೂ ಕೂಡ ನಮಗೆ ಫಲವನ್ನು ಕೊಡಬೇಕಾದರೆ, ನಮಗೆ ಬೇಕಾದಂಥ ಒಂದು ರಿಸಲ್ಟ್ನ ಅದು ಕೊಡಬೇಕು ಅನ್ನೋದಾದರೆ, ಇದೆಲ್ಲವೂ ಕೂಡ ಸತ್ಯದ ತಳಹದಿಯ ಮೇಲೆ ನಿಂತಿರಬೇಕು. ಆ ಸಂಕಲ್ಪ ಅನ್ನೋದಕ್ಕೆ ಸತ್ಯ ಸಂಕಲ್ಪನ ಸೇರಿಸಿದ್ದೇ ಅದಕ್ಕೆ. ಆ ಸತ್ಯದ ತಳಹದಿಯ ಮೇಲಿದ್ದರೆ ಇವೆಲ್ಲವೂ ನಡೆಯುತ್ತೆ. ಹೇ ಮಾನವರೇ, ನಿಮ್ಮೆಲ್ಲರ ಬಲ ಶಕ್ತಿ ಸತ್ಯವಾಗಿದೆ. ಇದಕ್ಕೇನು ಹೇಳುತ್ತೆ ವೇದ ಅಂತಂದರೆ ಸತ್ಯ ಶವಸ ಅಂತ. ಶವಸ್ ಅಂತಂದರೆ ಶಕ್ತಿ. ಸತ್ಯವನ್ನೇ ಶಕ್ತಿಯನ್ನಾಗುಳ್ಳ ಹೇ ಜೀವಾತ್ಮರೇ, ಯೂಯಂ ತತ್ ಸತ್ಯ ಶವಸ. ಏನು ಮಾಡ್ಬೇಕು ನೀವು ಅಂತಂದರೆ, ಆವಿಷ್ಕರ್ತ ಮಹಿತ್ವನ, ಆ ಸತ್ಯವನ್ನು ಅನ್ವೇಷಣೆ ಮಾಡಿ. ಕಣ್ಣು ಮುಚ್ಕೊಂಡು ಮಾಡಿ ಅಂತ ಹೇಳಿಲ್ಲ. ಯಾರೋ ಹೋದರು, ಪ್ರಾರ್ಥನೆ ಮಾಡಿದ್ರು, ಅವ್ರಿಗಾಯ್ತಂತೆ ನಾವು ಹೋಗ್ತೀವಿ, ನಾವು ಮಾಡ್ತೀವಿ. ಹಾಗಲ್ಲ. ಅವರು ಪ್ರಾರ್ಥನೆ ಮಾಡಿದ್ದು ಹೇಗೆ, ಅದಕ್ಕೆ ಪ್ರಯತ್ನ ಏನಿದೆ, ಆ ರಿಸಲ್ಟ್ ಯಾವ್ಯಾವ ದಿನ ಬಂತು, ಇದೆಲ್ಲ ವಿಮರ್ಶೆ ಮಾಡಬೇಕು. ಇದಕ್ಕೇನು ಹೇಳ್ತಾರೆ, ಆವಿಷ್ಕರ್ತ ಅಂದರೆ ಡಿಸ್ಕವರ್, ಆವಿಷ್ಕಾರ ಮಾಡು. ಅಲ್ಲಿ ಏನು ಪ್ರೋಸೆಸ್ ನಡೆದಿದೆ, ಏನು ಪ್ರಕ್ರಿಯೆ ನಡೆದಿದೆ, ಇದನ್ನು ಅರ್ಥ ಮಾಡ್ಕೋ. ಅದನ್ನು ಮಾಡಿದಾಗ ಏನಾಗುತ್ತೆ, ಶ್ರಮವಿಲ್ಲದೆ, ಪ್ರಯತ್ನವಿಲ್ಲದೆ, ಸಾಧನೆ ಇಲ್ಲದೆ ರಿಸಲ್ಟ್ ಬಂದಿಲ್ಲ ಅನ್ನೋದು ಕಾಣುತ್ತೆ ನಮಗೆ. ಒಂದು ವೇಳೆ ಬಂದಿದ್ರೆ ಅದು ಕಾಕತಾಳೀಯ ಅನ್ನೋದು ಅರ್ಥ ಆಗುತ್ತೆ ನಮಗೆ. ಅಲ್ಲಿ ಏನು ನಿಯಮ ಇಲ್ಲ ಅನ್ನೋದು ಅರ್ಥ ಆಗುತ್ತೆ ನಮಗೆ. ಆ ರೀತಿ ಕಾಕತಾಳೀಯವಾಗಿ ಅಕಸ್ಮಾತ್ ನಮಗೆ ರಿಸಲ್ಟ್ ಸಿಕ್ಕಿದರೂ ಕೂಡ ಅದನ್ನು ಅನುಭವಿಸ್ತಕ್ಕಂಥ ಸಾಮರ್ಥ್ಯ, ಯೋಗ್ಯತೆ ನಮ್ಗೆ ಇರೋದಿಲ್ಲ. ನಮಗೆ ಹಾಗಾಗಿ ಬರಬಹುದು, ಸೋರೋಗ್ಬಿಡುತ್ತೆ, ಅದು ನಿಲ್ಲೋದಿಲ್ಲ ನಮಗೆ. ಯಾವನೊಬ್ಬ ಸಾಮರ್ಥ್ಯ ಇಲ್ಲದವನಿಗೆ ಸಾಕಷ್ಟು ಹಣ ಬಂತು ಅಂತ ಇಟ್ಕೊಳ್ಳೋಣ, ಏನಾಗುತ್ತೆ ಆ ಹಣ? ಅಪವ್ಯಯ ಆಗುತ್ತೆ, ದುರ್ವ್ಯಯ ಆಗುತ್ತೆ, ಸ್ಕ್ವಾಂಡರ್ ಮಾಡಿಬಿಡ್ತಾರೆ, ಹೊರಟೋಯ್ತು ಅಷ್ಟೇ. ಆದರೆ ಯೋಗ್ಯವಾದ ರೀತಿಯಲ್ಲಿ ಒಬ್ಬ ವ್ಯಕ್ತಿ ಸಂಪಾದನೆ ಮಾಡಿದ್ರಂತೆ, ಆ ಸಂಪಾದನೆ ಅವನ ಅಧೀನದಲ್ಲಿರುತ್ತೆ. ಯೂಯಂ ತತ್ ಸತ್ಯಶವಸ ಆವಿಷ್ಕರ್ತ ಮಹಿತ್ವನ. ಹೇ ಮಾನವರೇ, ನಿಮ್ಮ ಏನೇನು ಮಹಿಮೆ ಇದೆ ಅಂದರೆ ಸಾಮರ್ಥ್ಯ ಇದೆ, ಆ ಸಾಮರ್ಥ್ಯದಿಂದ ಸತ್ಯವನ್ನು ಅನ್ವೇಷಣೆ ಮಾಡಿ ಕಂಡುಹಿಡಿಯಿರಿ. ಅದರಿಂದ ಏನು ಮಾಡಬೇಕು, ವಿದ್ಯತ ವಿದ್ಯುತ ರಕ್ಷ. ಆ ಒಂದು ಸತ್ಯದ ಸಾಕ್ಷಾತ್ಕಾರ ಏನಿದೆ ಅಂದರೆ ಪ್ರಾರ್ಥನೆ, ಸಂಕಲ್ಪ, ಸತ್ಸಂಕಲ್ಪ, ಆಚರಣೆ, ಸತ್ಯದ ಆಚರಣೆ, ಇದಿಷ್ಟು ನಾವು ಮಾಡಿದಾಗ ಏನಾಗುತ್ತೆ, ನಮಗೆ ಒಂದು ಶಕ್ತಿ ಸಿಗುತ್ತೆ. ಆ ಶಕ್ತಿಗೆ ಏನು ಹೆಸರು, ವಿದ್ಯುತ್ ಅಂತ ಕರೀತಾರೆ. ಆ ವಿದ್ಯುತ್ತಿನ ಸಹಾಯದಿಂದ, ಆ ಶಕ್ತಿಯಿಂದ ನೀವೇನು ಮಾಡಬೇಕು, ವಿದ್ಯುತ ರಕ್ಷಃ. ರಕ್ಷಃ ಅಂತಂದರೆ ಯಾವುದರಿಂದ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಬೇಕು, ಅಂತಹ ಯಾವ ದುಷ್ಟ ಪ್ರವೃತ್ತಿಗಳಿದೆ, ಅಡ್ಡಿ ಆತಂಕಗಳಿದೆ, ವಿಘ್ನಗಳಿವೆ, ಇವೆಲ್ಲವೂ ಕೂಡ ರಕ್ಷಃ ಅಂತ ಕರೀತಾರೆ. ಅದನ್ನು ಏನು ಮಾಡಬೇಕು ಅಂದರೆ ವಿದ್ಯತ, ಸಿಡಿ ಹಾಕಿರಿ. ಅಂದರೆ ಆವಿಷ್ಕಾರ ಮಾಡಿ, ನಾವು ಮಾಡ್ತಕ್ಕಂಥ ಪ್ರಯತ್ನಕ್ಕೂ ಅದು ಸಿಗಬೇಕಂತ ರಿಸಲ್ಟ್ಗೂ ಯಾವ ರೀತಿಯ ಸಂಬಂಧ ಇದೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡಾಗ ಯಾವ ಅಡ್ಡಿ ಆತಂಕಗಳು ಬರುತ್ತೆ, ಯಾವ ವಿಘ್ನಗಳು ಬರುತ್ತೆ, ಅದನ್ನು ಮೀರಿ ಧೈರ್ಯವಾಗಿ ಮೆಟ್ಟಿ ಮುಂದಕ್ಕೆ ಹೋಗೋಕ್ಕೆ ಸಾಧ್ಯ. ಅಲ್ಲೇನಿದೆ, ಜಯ ಅಲ್ಲೇ ಇದೆಯಲ್ಲ. ಈ ರೀತಿಯಲ್ಲಿ ನಾವು ಆಲೋಚನೆ ಮಾಡಿದಾಗ ಏನಾಗುತ್ತೆ, ಸಕ್ರಿಯರಾಗ್ತೇವೆ, ಸನ್ಮಾರ್ಗದಲ್ಲಿ ನಡೀತೇವೆ, ಸತ್ಯದ ಆವಿಷ್ಕಾರ ಮಾಡ್ತೇವೆ, ಮೂಢನಂಬಿಕೆಗೆ, ಗೊಡ್ಡು ನಂಬಿಕೆಗೆ ಅವಕಾಶ ಇರೋದಿಲ್ಲ. ಇದು ವೇದ ಹೇಳ್ತಕ್ಕಂಥ ಮಾರ್ಗ. ಇದು ಪ್ರತಿಯೊಬ್ಬ ಮಾನವನು ಜೈವವನ್ನು ಗಳಿಸೋದಕ್ಕೆ ಇರತಕ್ಕಂಥ ಸರಳವಾದ ನೇರವಾದ ಸೂತ್ರ. ಆ ನೇರ ಅನ್ನೋದಕ್ಕೂ ಕೂಡ ಇನ್ನೊಂದು ಮಂತ್ರ ಹೇಳುತ್ತೆ, ಏನಂತಂದರೆ
ಅಗ್ನೇನಯ ಸುಪಥಾರಾಯೇ ಅಸ್ಮಾನ್ ವಿಶ್ವಾನಿ ದೇವ ವಯುನಾನಿ ವಿದ್ವಾನ್ ಯೋಧ್ಯಸ್ಮ ಜುಹುರಾಣಮೇನಂ. ಇಲ್ಲಿ ಯೋಧಿ ಅಂತ ಇವುಗಳ ವಿರುದ್ಧ ಹೋರಾಡು ಅಂತೇಳಿ ಯಾವುದು ಅಂತಂದರೆ ವಕ್ರವಾಗಿರ್ತಕ್ಕಂತಹ ನಮ್ಮ ಯಾವ್ಯಾವ ನಡೆನುಡಿ ವಿಚಾರಗಳಿದೆ ಅದನ್ನು ಬಿಟ್ಟು ನೇರವಾದ ರೀತಿಯಲ್ಲಿ ನಡೆಯೋದಕ್ಕೆ ಬೇಕಾದಂತಹ ಯಾವ ಒಂದು ಜ್ಞಾನ ತಿಳುವಳಿಕೆ ಬೇಕು ಅದನ್ನು ಕೊಡು. ಆ ವಕ್ರತೆಗಳೇನಿದೆ, ಛಲ ಕಪಟ ವಂಚನೆ, ಅವುಗಳ ವಿರುದ್ಧ ನಾವು ಹೋರಾಡೋದಕ್ಕೆ ಬೇಕಾದ ಒಂದು ಸಾಮರ್ಥ್ಯವನ್ನು ನಮಗೆ ಕೊಡು. ಇದು ಆ ವೇದ ಮಂತ್ರದಲ್ಲಿರ್ತಕ್ಕಂಥ ಪ್ರಾರ್ಥನೆ. ಆ ಪ್ರಾರ್ಥನೆ ಎನ್ನುವಂಥದ್ದು ಯಾವಾಗ ನಮಗೆ ಸಕ್ಸಸ್ ಆಗುತ್ತೆ, ಪ್ರಾರ್ಥನೆಯನ್ನು ಅರ್ಥ ಮಾಡಿಕೊಂಡು ಅದರಂತೆ ಸಂಕಲ್ಪ ಮಾಡಿ ಅದರಂತೆ ಆಚರಣೆಯನ್ನು ನಾವು ಮಾಡಿದಾಗ ಮಾತ್ರ ಸಾಧ್ಯ. ದೇವರೇ ಎಲ್ಲ ಹೋಗಲಿ ಅಂತ ಕೈ ಮುಗಿತಾ ಇದ್ರೆ ಕೆಲಸ ಆಗೋದಿಲ್ಲ. ನಮಗೆ ಮಂತ್ರಕ್ಕೆ ಮಾವಿನಕಾಯಿ ಉದುರೋದಿಲ್ಲ. ನಾವು ನಮ್ಮ ಪ್ರಯತ್ನವನ್ನು ಹಾಕಲೇಬೇಕು. ಈ ಪ್ರಯತ್ನಶೀಲತೆಯನ್ನು ವೇದಗಳು ನಮಗೆ ಬಹಳ ಸ್ಪಷ್ಟವಾಗಿ ಅನೇಕ ಕಡೆ ಹೇಳುತ್ತೆ. ಕುರ್ವನ್ನೇವೇಹ ಕರ್ಮಾಣಿ ಜಿಜೀವಿಷೇಚ್ಯತಕಂ ಸಮಾಹ. ಅಂದರೆ 100 ವರ್ಷಗಳ ಕಾಲ ಬಾಳುತ್ತೇವೆ ಎನ್ನುವ ಸಂಕಲ್ಪದೊಂದಿಗೆ ಮತ್ತು ಆ ಕಾಲದಲ್ಲಿ ನಮ್ಮ ಕರ್ತವ್ಯಗಳನ್ನು ತಪ್ಪದೆ ಕಡ್ಡಾಯವಾಗಿ ನಾವು ಮಾಡ್ತೇವೆ ಅಂತಕ್ಕಂಥ ಒಂದು ಸಂಕಲ್ಪ ಏನಿದೆ ಇದು ನಮಗೆ ಬೇಕು. ಇದು ಪ್ರಾರ್ಥನೆ ನಿಜವಾದ ಅರ್ಥ. ಪ್ರಾರ್ಥನೆ ಫಲ ಕೊಡೋದಕ್ಕಿರ್ತಕ್ಕಂಥ ನೇರವಾದ ಸರಳವಾದ ಮಾರ್ಗ. ವಿಮರ್ಶೆ ಮಾಡಿ.